ಕೊಟ್ಟು ಇರೋದಕ್ಕೆ ಒಂದು ಸ್ವಲ್ಪ ಜಾಗ ಒಂದು 20-30 ಫುಟ್ ದಡಾಗಲಿ ಮನೆಗಳು ಮಾಡಿ ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆನೂ ಇರ್ತಿರಲಿಲ್ಲ. ಆ ಬದುಕು ವ್ಯವಸ್ಥೆನೂ ಇರಲಿಲ್ಲ. ಅವ್ರಿಗೆ ಕಾಡು ಬಿಡಲಿಲ್ಲ. ಕಾಡಿನಲ್ಲೆಲ್ಲ ಕಾಡನ್ನು ಕೊಡ್ತಾ ಇದ್ದೀರಿ ಯಾರ್ಯಾರಿಗೂ, ಕಾರ್ಪೊರೇಟ್ಗಳಿಗೆ. ಅದಾನಿ ಅಂಬಾನಿ ಅಂತವ್ರಿಗೆ ಎಷ್ಟು ಕಲಿದ್ರಿ ಕರಿಗಳನ್ನು ಮತ್ತೇನು ಕೊಡಲಿಲ್ಲ, ಏನೂ ಆಗಿಲ್ಲ. ಅದು ದೊಡ್ಡ ಎಪಿಸೋಡ್ ಅದು. ಅದಕ್ಕೆ ನಗರ ನಕ್ಸಲರು ಅವರನ್ನು ತಿದ್ದುದರಲ್ಲೇ ಅವ್ರು ಮತ್ತೆ ನಾಡಿ ತರುವಲ್ಲಿ ಕಾರಣೀಕರ್ತರಾಗಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಸಹಿತ ಅವ್ರು ನಾಡಿ ತರುವಲ್ಲಿ ಏನಪ್ಪ ಯಶಸ್ವಿಯಾಗಿದ್ದಾರೆ. ಯಾಕೆ ನಮ್ಮ ಜನರ ಜೊತೆ ಬೆರೀಲಿ ಅವರು ಅಂತೆ, ಆ ಸಮಸ್ಯೆ ಹೋಗಲ್ಲ ಅಂತೇಳಿ. ಈಗಾಗಲೇ ನಮ್ಮ ಶಾರ್ ಅವರು ಆ ದಿಶೆಯಲ್ಲೇ ಒಂದು 30 ಜನ ನಕ್ಸಲೈಟ್ಗಳಿಗೆ ಬದುಕುವಂಥ ವ್ಯವಸ್ಥೆ ಕೊಡೋದು, ಇಲ್ಲಿ ನ್ಯಾಯವನ್ನು ಅವರು ಒದಗಿಸಿ ಬದುಕಿನ ಜೊತೆ ಒಂದಾಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಅರ್ಥ ನಕ್ಸಲಿಸಮ್ ಬೆಳೆದಕ್ಕೆ ಕಾರಣ ಇವತ್ತು ನೀವು ಇನ್ನೂ ಅದರ ಅಭ್ಯಾಸ ಮಾಡಿ ಸರಿಯಾಗಿ ಅದನ್ನು ಸುನೀಲ್ ಕುಮಾರ್ ಅವರ ಇಲ್ಲಿಯ ಬಡತನಕ್ಕೆ ಏನು ಪರಿಹಾರ ಮಾಡಿದ್ರಿ? ಇಲ್ಲಿವರೆಗೆ ನಿಮ್ಮ ಸ್ವತಃ ನಮ್ಮ ಮೋದಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರು. ಪಾಪ ಎಲ್ಲ ಬಡ ಇವತ್ತು ನಿರುದ್ಯೋಗಿಗಳು ಎಲ್ಲಿ ಹೋಗ್ಬೇಕು, ಅವ್ರು ಏನಾಗಬೇಕು, ಅವ್ರು ಉದ್ಯೋಗ ಇಲ್ಲದಕ್ಕಾಗಿ ಯಾವ್ಯಾವುದು ಹಾದಿ ಹಿಡಿತಾ ಇದ್ದಾರೆ, ತಪ್ಪು ಹಾದಿ ಹಿಡಿತಾ ಇದ್ದಾರೆ. ಇದರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಅದು ಬಂದೂಕು ಯಾರು ಕೊಟ್ಟು ಕಾರಣೀಕರ್ತರು ಯಾರಾದರೂ ಅದು ಹುಡುಕಲೇಬೇಕಾಗ್ಯದ. ಕೇವಲ ನಗರ ನಕ್ಸಲರಿಂದ ನಕ್ಸಲ್ ಹುಟ್ಟಿಲ್ಲ, ನಕ್ಸಲ್ ಹುಟ್ಟಿದ ನಗರ ನಕ್ಸಲ್ ಹುಟ್ಟಿರ್ಬೇಕು. ಅಥವಾ ಚಿಂತನೆ ಬೆಳೆದವು ಇದು ಪರಿಹಾರ ಏನಪ್ಪ, ಸಮಾನತೆ ಅಂದರೆ ಯಾವುದು? ಸಹಜವಾಗಿ ಕಮ್ಯುನಿಸಮ್ ಅಂದ್ಬಿಡ್ತೀವಿ ನಾವು. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಮತ್ತು ಚಲಬೇಕಾಗಿದೆ. ಸಿದ್ದರಾಮಯ್ಯ ಇಟ್ಟಂತ ಹೇಳಿ ಸರಿಯಾದ ಅವ್ರು ನಾಡಿ ತರ್ತಾ ಇದ್ದಾರೆ, ಜೊತೆಗೆ ಈ ವ್ಯವಸ್ಥೆ ಜೊತೆಗೆ ಒಂದು ಮಾಡ್ತಾ ಇದ್ದಾರೆ. ಇದು ನಾವು ಸ್ವಾಗತಿಸೋಣ ಮೊದಲ, ನಂತರ ಕಾರಣ ಹುಡುಕಾಗಿ ಬರ್ತದೆ. ಮತ್ತು ಅವ್ರು ಶಸ್ತ್ರಾಸ್ತ್ರಗಳನ್ನು ಈಗಾಗಲೇ ಎಲ್ಲಿಟ್ಟಿದ್ದೀವಿ ಅಂತ ಹೇಳಿದಾರೆ, ಸುದ್ದಿಗಳು ಬರ್ತಾ ಇದ್ದಾವೆ, ಅವು ಸಿಗ್ತಾವೆ, ಅವ್ರು ಕೊಡ್ತಾರೆ. ಪಾಪ ಪ್ರೀತಿಯಿಂದ ಅವ್ರನ್ನ ವಿಶ್ವಾಸ ತೊಗೊಂಡು ಹೌದು ಅನ್ಯಾಯ ಆಗ್ಯದ, ಕೆಲವೊಂದು ಜನ ಸತ್ತಿದ್ದಾರೆ, ನಾಗರಿಕರು ಜೀವ ಹೋಗ್ಯದ, ಅದಕ್ಕೆ ನಾವು ಕಾರಣ, ಎಲ್ಲರೂ ಕಾರಣ, ವ್ಯವಸ್ಥೆ ಕಾರಣ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗದೇ ಇರ್ಬೋದು. ಆದರೂ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥತೆ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.